ಆಕೆ ಮಾಯಾಂಗನೆ ತನ್ನ ಚೆಲುವನ್ನೇ ಅಸ್ತ್ರವಾಗಿಸಿಕೊಂಡಿದ್ಲು. ಹಣವಂತರಿಗೆ ಮೆಸೇಜ್ ಮಾಡುತ್ತಲೇ ಗಾಳ ಹಾಕ್ತಿದ್ಲು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷನಿಗೆ ಹನಿ ಟ್ರ್ಯಾಪ್ ಮಾಡಿ ಮನೆಗೆ ಡಿಮ್ಯಾಂಡ್ ಮಾಡಿ ತಗಲಾಕೊಂಡಿದ್ದಾಳೆ. ಮಿಂಚಿನ ಬಳ್ಳಿ ಬಳಕೋ ಬಳ್ಳಿ ಇದೇ ಚೆಲುವೆಗೆ ಬೋಲ್ಡ್ ಆಗಿದ್ದ ಬಿಜೆಪಿ ಮುಖಂಡ ಈಗ ವಿಲವಿಲ ಅಂತಿದ್ದಾನೆ. ಹನಿ ಟ್ರ್ಯಾಪ್ ಖೆಡ್ಡಾಗೆ ಬಿದ್ದವನು ಕೇಸ್ ದಾಖಲಿಸಿದ್ದು ಇದೇ ಸುಂದರಿ ಲಾಕ್ ಆಗಿದ್ದಾಳೆ. ಹನಿ ಟ್ರ್ಯಾಪ್ ಖೆಡ್ಡಾಗೆ ಬಿದ್ದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ. ಬೆತ್ತಲೆ ವಿಡಿಯೋ 20 ಲಕ್ಷಕ್ಕೆ ಡಿಮ್ಯಾಂಡ್, ಮಾಯಾಂಗನೆ ಲಾಕ್. ಚಂದುಳ್ಳಿ ಚಲುವೆ ಅಂತೆ ಕಾಣ್ತಿರೋ ಈ ಮಳ್ಳಿಯ ಹೆಸರು ನಿಶಾ. ಪಡ್ಡೆ ಹುಡುಗರಿಗೆ ನಶೆ ಏರಿಸೋ ನಿಶಾ ತುಮಕೂರಿನ ಕ್ಯಾತ್ಸಂದ್ರದ ನಿವಾಸಿ. ಹಣವಂತರಿಗೆ ಹನಿ ಟ್ರ್ಯಾಪ್ ಮೂಲಕ ಗಾಳ ಹಾಕಿ ದುಡ್ಡು ಪೀಕ್ತಿದ್ದ ಐನಾತಿ. ಇದೇ ನಿಶಾ ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಗೆ ಹನಿ ಟ್ರ್ಯಾಪ್ ಮಾಡಿ 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ಲು. ಹಣ ಕೊಡದಿದ್ರೆ ರೇಪ್ ಕೇಸ್ ಹಾಕೋದಾಗಿ ಬೆದರಿಸಿದ್ಲು. ಸೋಷಿಯಲ್ ಮೀಡಿಯಾದಲ್ಲಿ ಬೆತ್ತಲೆ ವಿಡಿಯೋ ಹರಿಬಿಡೋದಾಗಿಯೂ ಹೇಳಿದ್ಲು. ಇದರಿಂದ ಹೆದರಿದ್ದ ಅಣ್ಣಪ್ಪ ಸ್ವಾಮಿ ಕೇಸ್ ದಾಖಲಿಸಿದಂತೆ ನಿಶಾ ಲಾಕ್ ಆಗಿದ್ದಾಳೆ. ಅಷ್ಟಕ್ಕೂ ಫೇಸ್ಬುಕ್ ಮೂಲಕ ಅಣ್ಣಪ್ಪ ಸ್ವಾಮಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಪರಿಚಯವಾಗಿದ್ದ ನಿಶಾ ಪ್ರತಿದಿನ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ಮೆಸೇಜ್ ಕಳಿಸಿದ್ಲು. ಅಣ್ಣಪ್ಪ ಕೂಡ ಒಳ್ಳೆ ಹುಡುಗಿ, ಬಲೆಗೆ ಬಿದ್ದಿದ್ದಾಳೆ ಅಂತ ಜೊಲ್ಲು ಸುರಿಸಿಕೊಂಡು ಚಾಟ್, ಫೋನ್ ಸಂಭಾಷಣೆ ಶುರು ಮಾಡಿದ್ದ. ಅಷ್ಟೇ ಅಲ್ಲ, ಇಬ್ರು ಸುತ್ತಾಟವನ್ನು ಆರಂಭಿಸಿದ್ರು. ದೊಡ್ಡಬಳ್ಳಾಪುರದ ಲಾಡ್ಜ್ ಒಂದರಲ್ಲಿ ಮೈ ಮರೆತಿದ್ದಾರೆ. ಅದೇ ವಿಡಿಯೋ ಇಟ್ಕೊಂಡು ನಿಶಾ ಬ್ಲಾಕ್ ಮೇಲ್ ಮಾಡ್ತಿದ್ಲಂತೆ. ಸದ್ಯ ನಿಶಾಳನ್ನ ಬಂಧಿಸಿರೋ ಗುಬ್ಬಿ ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದ ಗುಬ್ಬಿ ಮೂಲದ ಬಸವರಾಜು ಹಾಗೂ ಭರತ್ಗಾಗಿ ಹುಡುಕಾಡ್ತಿದ್ದಾರೆ. ಮಹೇಶ್, ಟಿವಿ9 ತುಮಕೂರು.